ಅವಶ್ಯಕತೆ ಇಲ್ಲ. ಅವನು ಭಸ್ಮಧಾರಿ, ಆದರೆ ನನಗೆ ಸಮರ್ಪಿಸಿದ್ದಾನೆ ಅಂತ ಹೇಳಿ ನಮಗೆ ಎಂದಿಗೂ ಅದರ ಕೊರತೆ ಇಲ್ಲದಂತೆ ಮಾಡ್ತಾನೆ. ಶಿವನು ಮೈಗೆಲ್ಲ ಭಸ್ಮವನ್ನು ಧರಿಸಿರ್ತಾನೆ. ಯಾಕೆ ಅಂದರೆ ಯಾವುದೇ ಆಗಲಿ ಅದರ ಕೊನೆಯ ಹಂತ ಭಸ್ಮ. ಕೊನೆಗೆ ನಮ್ಮ ಶರೀರವೂ ತಲುಪುವುದು ಅದೇ ಸ್ಥಿತಿಯನ್ನು. ಆದ್ದರಿಂದ ಯಾವುದಾದರೂ ಮೇಲು ವ್ಯಾಮೋಹ ಬೇಡ ಅಂತ ಹೇಳಿ ನಮಗೆ ತಿಳಿಸಲು ತಾನು ಭಸ್ಮವನ್ನು ಧರಿಸಿರ್ತಾನೆ. ಪಣಿಪತಿವೇಷ್ಟಿತ ಶೋಭಿತಲಿಂಗಂ. ಪಣಿ ಅಂತಂದರೆ ಹಾವು. ಶಿವನ ಕೊರಳಿನಲ್ಲಿ ಹಾವಿದೆ. ಅದನ್ನು ನೋಡಿದಾಗ ನಮಗೆ ಭಯವಾಗುವುದಿಲ್ಲ. ಆದರೆ ಹಾವನ್ನು ಮಾತ್ರ ನೋಡಿದಾಗ ಭಯ ಉಂಟಾಗುವುದು. ಆ ಭಯವು ನಿವಾರಣೆಯಾಗಬೇಕಾದರೆ ಶಿವನಾಮ ಸ್ಮರಣೆಯಿಂದ ಮಾತ್ರ ಸಾಧ್ಯ. ಒಂದು ಸಲ ಪಾರ್ವತಿಯು ಶಿವನನ್ನು ಕೇಳ್ತಾಳೆ. ವಿಷ್ಣು ಕ್ಷೀರಸಾಗರದಲ್ಲಿ ಹಾಯಾಗಿ ಮಲಗಿರುವನು, ಬ್ರಹ್ಮನು ತನ್ನ ಲೋಕದಲ್ಲಿರುವನು, ಆದರೆ ನೀವೇಕೆ ಸ್ಮಶಾನದಲ್ಲಿರುವಿರಿ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಶಿವನು ಪಾರ್ವತಿಗೆ ಮಾನವನು ಜೀವಿಸಿರುವಷ್ಟು ಕಾಲ ತನ್ನ ಮನೆ, ಗಂಡ, ಹೆಂಡತಿ, ಮಕ್ಕಳು, ನೆಂಟರು, ಇಷ್ಟರು ಹೀಗೆ ಅನೇಕ ಸಂಬಂಧಗಳೊಂದಿಗೆ ಜೀವಿಸ್ತಾನೆ. ಆದರೆ ಅವನು ಸತ್ತಾಗ ಎಲ್ಲರೂ ಬಂದು ನೋಡಿಕೊಂಡು ಹೊರಟು ಹೋಗ್ತಾರೆ. ಕೆಲವರು ಮಾತ್ರ ಸ್ಮಶಾನಕ್ಕೆ ಬಂದು ಹೋಗ್ತಾರೆ. ಆ ಬಳಿಕ ಅವನ ಆತ್ಮ ಒಂದೇ ಹೋಗಬೇಕಾದಾಗ ಅದು ಬಹಳವಾಗಿ ದುಃಖಿಸುತ್ತದೆ. ಈಗ ನನಗೆ ಯಾರೂ ಇಲ್ಲ ಅಂತ ಹೇಳಿ. ಆಗ ನಾನಿದ್ದೇನೆ ಅಂಥೇಳಿ ಅವನಿಗೆ ಹೇಳಲು ನಾನು ಸ್ಮಶಾನದಲ್ಲಿರುವೆನು ಅಂತ ಹೇಳಿದಾಗ ಪಾರ್ವತಿಗೆ ಶಿವನ ಮೇಲಿನ ಗೌರವ ಹೆಚ್ಚಾಗುತ್ತದೆ. ದಕ್ಷ ಸುಯಜ್ಞ ವಿನಾಶನ ಲಿಂಗಂ. ದಕ್ಷನು ಯಜ್ಞವನ್ನು ಬಹಳ ಅಹಂಕಾರದಿಂದ ಮಾಡ್ತಾ ಇರ್ತಾನೆ. ಅಲ್ಲದೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವ ಹಾಗೂ ತನ್ನ ಮಗಳಾದ ಸತಿಯನ್ನು ಉದ್ದೇಶಪೂರ್ವಕವಾಗಿ ಆಹ್ವಾನವನ್ನು ಕಳಿಸುವುದಿಲ್ಲ. ಆದರೆ ಸತಿಯು ತವರು ಮನೆಗೆ ಆಹ್ವಾನವಿಲ್ಲದಿದ್ದರೂ ಬರಬಹುದು ಅಂತ ಬರ್ತಾಳೆ. ಅಲ್ಲಿ ಅವಳಿಗೆ ಅವಮಾನವಾಗತ್ತೆ. ಅಲ್ಲದೆ ಶಿವನ ನಿಂದನೆ ಮಾಡ್ತಾನೆ ದಕ್ಷ. ಅದನ್ನು ಕೇಳಲಾಗದೆ ತನ್ನ ಕಾಲಿನ ಹೆಬ್ಬರಳನ್ನು ನೆಲಕ್ಕೆ ಉಜ್ಜಿದಾಗ ಅಲ್ಲಿ ಯೋಗಾಗ್ನಿ ಉಂಟಾಗಿ ಅವಳನ್ನು ದಹಿಸುತ್ತದೆ. ಆದ್ದರಿಂದಲೇ ಇಂದಿಗೂ ಮನೆಯಲ್ಲಿ ಹಿರಿಯರು ಇದ್ದರೆ ಕಾಲಿನ ಬೆರಳನ್ನು ನೆಲಕ್ಕೆ ಉಜ್ಜಬೇಡ ಅಂತ ಹೇಳ್ತಾರೆ. ಹೀಗೆ ಸತಿಯ ವಿಯೋಗದಿಂದ ದಕ್ಷನು ಶಿವನ ಮಾವನಾದರೂ ಅವನ ಯಜ್ಞವನ್ನು ನಾಶಗೊಳಿಸ್ತಾನೆ. ಇಂತಹ ಸದಾಶಿವನಿಗೆ ಪ್ರಣಾಮಗಳು.